ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಹೆಸರು ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ ಸರ್. ಕುಮಾರಸ್ವಾಮಿ ಕೂಡ ಅದೇ ಹೇಳಿದ್ದಾರೆ, ದೇವರಾಜೇಗೌಡರು ಕೂಡ ನೋಡಿ. ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಿ ಕೆ ಶಿವಕುಮಾರರು ಮತ್ತು ನಮ್ಮ ಕುಮಾರಸ್ವಾಮಿ ಅವರು ಇವರ ಪೈಪೋಟಿ ಇವತ್ತಿಂದಲ್ಲ, ಯಾವತ್ತಿಂದ ನಡೆದಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಆ ಸಭೆಗೆ ಹೋಗಿ ಕೂತ್ಕೊಂಡು ಸಭೆಯಲ್ಲಿ ಧಮಕಿ ಹಾಕಿದ್ದನ್ನು ನೀವು ಕಂಡಿದ್ದೀರಿ. ಆಮೇಲೆ ಅವರಷ್ಟು ಬಲವಾಗಿ ಅಪ್ಪಿಗೆ ಮಾಡಿದವರು ಯಾರೂ ಇಲ್ಲ. ಜೋಡೆತ್ತುಗಳು ಅಂತ ಹೇಳುವಂಥ ಕೀರ್ತಿ ಬಂದಿರೋದೇ ಅವರಿಬ್ಬರಿಗೆ. ಆಮೇಲೆ 2 ಎತ್ತುಗಳು ಹಾಯಲಿಕ್ಕೆ ಶುರುವಾದ್ದು ಕೂಡ ಅಲ್ಲಿಂದಲೇ. ಎಷ್ಟರವರೆಗೆ ಹಾದುಕೊಂಡಿವೆ ಅಂತ ಹೇಳಿದರೆ ಸಾಧಾರಣವಾಗಿ ನಾನು ನೋಡಿದ್ದೀನಿ. ಈ ಎತ್ತುಗಳು ಹಾದುಕೊಂಡ್ರೆ ಅಷ್ಟು ದೊಡ್ಡದಾಗಿದೆ. ಕೋಣಗಳು ಹಾಯುವಿಕೆ ಉಂಟಲ್ಲ, ಅದು ಭಾರಿ. ಇದು ಆ ಹಂತದಲ್ಲಿದೆ. ಅಲ್ಲ, ಇಬ್ಬರು ಕೂಡ ಕಥಾನಾಯಕರ ಆಗಬೇಕು ಅಂತ ಅವರು ತಿಳ್ಕೊಳ್ತಾರ, ಅಥವಾ ಸಮಾಜ ಯಾರನ್ನೊಬ್ಬನನ್ನು ಕಥಾನಾಯಕ ಮಾಡಬೇಕು? ಸರ್, ತುಂಬ ಸಿನಿಮಾಗಳಲ್ಲಿ ನಿಮ್ಮ ನಾಯಕನಷ್ಟೇ ಪವರ್ಫುಲ್ಲಾಗಿ ಯಾರಿರ್ತಾನೆ? ನಾಯಕನಷ್ಟೇ ಪವರ್ಫುಲ್. ವಿಲನ ನಾಯಕನಂತ ಯಾರು ಅಂತ ಗೊತ್ತಾಗೋದು ಕೊನೆಗೆ. ಹಾಗಾಗಿ ನಾವು ಸ್ವಲ್ಪ ದಿನ ವೆಯ್ಟ್ ಮಾಡೋಣ, ಯಾರು ವಿಲನ್ ಯಾರು. ಸರ್, ಯಾವಾಗ ಆಡಳಿತ ಮಾಡುವಂಥ ಒಂದು ಸರ್ಕಾರ ಅದರಲ್ಲಿ ಇಂಟರ್ಫಿಯರ್ ಆಗ್ತದೆ ಅಂತ ಹೇಳುವಂಥ ಸಂಶಯಗಳು ಬಂದಾಗ ಆ ಸರ್ಕಾರ ನಿಜವಾಗಿ ನ್ಯಾಯ ಕೊಡುವಂಥವ್ರು ಅಂತ ಆದರೆ ಆಗಲಪ್ಪ, ಅಂಥದ್ದು ಬೇಡ. ಹೇಳಿಲ್ವ ಹಿಂದೆ ನಿಮ್ಮ ಉತ್ತರ ಕನ್ನಡದ ಕೊಲೆ ಪ್ರಕರಣದಲ್ಲಿ ಇನ್ನೊಂದರಲ್ಲಿ ಎಲ್ಲ CBIಗೆ ಕೊಡಿ ಅಂತ ಹೇಳಿದಾಗ ನಾವು ಸತ್ಯಹರಿಶ್ಚಂದ್ರ ಅಂತೇಳಿ ಕೊಟ್ಟಿದ್ದಾರಲ್ಲ, ಇವತ್ತೇನು ಕೊಡಲಿಕ್ಕೆ ಬಾಕಿ? ಮೇಸ್ತನ ಕೇಸ್ ಇರ್ಬೋದು, ಇನ್ನೊಂದು ಕೇಸ್ ಇರ್ಬೋದು, ಅದರಲ್ಲೆಲ್ಲ ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಆದ ಕೂಡಲೇ ಆಯಿತು ಬಿಡಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ನಿಜವಾಗಿ ಇವರು ತಪ್ಪಿತಸ್ಥ ಅಲ್ಲ ಅಂತ ಆದರೆ, ನಿಜವಾಗಿ ಇದರ ಹಿಂದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಲ್ಲ ಅಂತ ಆದರೆ, ಇವತ್ತು ಕೂಡ ನಾವು ಹಾಗೆ ಅದು ಮಾಡಿದಾಗ ಇವತ್ತು ಮಾಡ್ತೇವೆ ಅಂತ ಹೇಳುವಂಥ ಧೈರ್ಯ ಬೇಕು ಇವರಿಗೆ. ಇಲ್ಲದ್ರೆ ಇವರೇ ಇದರ ಹಿಂದೆ ಇದ್ದಾರೆ, ಇವರೇ ಕಳ್ಳರು ಅಂತ ಹೇಳುವಂಥದ್ದು ಸಾಬೀತಾಗುತ್ತೆ. ಇವತ್ತು ಹೇಳಿ ಸಿದ್ದರಾಮಯ್ಯರು ನಾಳೆ ಬೆಳಿಗ್ಗೆ ಎಸ್ ನಾವು ಆ ಸಂಶಯದಿಂದ ಹೊರಗೆ ಬರುವಂಥವರು, ಒಂದು ಸಂಶಯದಿಂದ ಹೊರಗಿರುವಂಥ ಒಂದು ತನಿಖೆ ಮಾಡಬೇಕು ಅಂತ ಇಡೀ ರಾಜ್ಯದ ಎಲ್ಲರ ಆಗ್ರಹಗಳು BJP ಅವರು ಹೇಳಿದ್ದಾರೆ ಅಂತ ಬೇಡ, ಅವರೇ ಸರ್ಟಿಫೈ ಮಾಡಿಕೊಳ್ಳಿ. ಸೆಲ್ಫ್ ಅಟೆಸ್ಟೇಷನ್ ಅಂತ ಇದೆ ಈಗ. ಹಿಂದೆ ಯಾರು ನೀವೇ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು, ಈಗ ನಾವೇ ಸರ್ಟಿಫಿಕೇಟಿಗೆ ದಸ್ಕತ್ತಾಕಿ ಕೊಡಬಹುದು. ಅದು ಸುಳ್ಳು ಅಂತ ಆಗುವವರೆಗೆ ನಾವೇ ರಾಜ್ಯ, ಅದೇ ಸತ್ಯ. ಮೊನ್ನೆಯ ಈ ಮೋದಿಯವರ ಗ್ಯಾರಂಟಿಯ ಆ ಒಂದು ಅಬ್ಬರದ ಪ್ರಚಾರದ ನಂತರ ಜನ ಇವರನ್ನು ಪೂರ್ತಿ ತಿರಸ್ಕಾರ ಮಾಡ್ತಾರೆ ಅಂತ ಹೇಳುವಂಥದ್ದು ಅವರ ಭಾವನೆಗೆ ಬಂದುಬಿಡ್ತು. ಆಗಲೇ ಇವರು ಇದಕ್ಕೆ ಬೇಕಾದಂಥ ನಾಟಕಗಳನ್ನೆಲ್ಲ ಆಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇಲ್ಲದಿದ್ದರೆ ಇವತ್ತಿನವರೆಗಿನ ತನಿಖೆಯ ಹಾದಿಗಳು ಮತ್ತೊಂದು ಎಲ್ಲವನ್ನು ನೋಡಿದರೆ ಎಷ್ಟು ಸೀರಿಯಸ್ ಆಗಿ ಇದನ್ನು ಒಂದು SIT ತಗೊಳ್ಬೇಕಾಗಿತ್ತು ಸಹ ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇರೋದು ಎಲ್ಲಿ ಕಾಣ್ತಾನೇ ಇಲ್ಲ. ಟೋಟ್ಲಾಗಿ SIT ಅದೊಂದು ನೆಪ ಮಾತ್ರ. ಒಟ್ಟು ಒಂದು ಚಾರಿತ್ರ್ಯ ಹನನ ಮತ್ತು 2ನೇ ಹಂತದ ಚುನಾವಣೆಯ ಸಂದರ್ಭದಲ್ಲಿ ಇದರ ಪ್ರಭಾವವನ್ನಾದರೂ ಉಪಯೋಗ ಮಾಡೋಣ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಮ್ಮ ಡಿ ಕೆ ಶಿವಕುಮಾರರು ಅವರು ಒಂದು ಅದ್ಭುತವಾದಂಥ ಕಲಾಕಾರ. ಡಿ ಕೆ ಶಿವಕುಮಾರರಂಥ ಕಲಾಕಾರ ಯಾರು ಸದ್ಯಕ್ಕೆ ನಮಗೆ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸಿಕ್ಕಲಿಕ್ಕಿಲ್ಲ. ಅವರ ಆ್ಯಕ್ಟಿವಿಟೀಸ್ ಅಂತ ಹೇಳುವಂಥದ್ದು ಇತ್ತೀಚೆಗೆ ಬಂದಂಥ ಬೇರೆ ಬೇರೆ ಹೆಜ್ಜೆಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಯಾಕೆ ರಿಲೀಸ್ ಆದಂಥ ಹೆಸರಿರುವಂಥವರನ್ನು ಇನ್ನೂ ಕೂಡ ಯಾಕೆ ಅವರು ತಗೊಳ್ಳಿಲ್ಲ? ಕಾರ್ತಿಕನ್ನು ಯಾಕೆ ಇಲ್ಲಿಂದ ಹೊರಗೆ ಕಳಿಸುವಂಥ ಪ್ರಯತ್ನ ಮಾಡಿದರು, ಅಥವಾ ಅವನನ್ನು ಪಡ್ಕೊಳ್ಳಿಕ್ಕೆ ಯಾಕೆ ಇವತ್ತು ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ? ಇದೆಲ್ಲವನ್ನು ನೋಡಿದರೆ ಒಂದು ದೊಡ್ಡ ಸಂಶಯ ಕಾಣ್ತಾ ಇದೆ. ಖಂಡಿತವಾಗಿ ಇದೊಂದು ಇದರ ಸೂತ್ರಧಾರ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ಕೊನೆಯ ಕ್ಷಣದಲ್ಲಾದರೆ ಏನಾದ್ರು ಒಂದು ಪ್ರಯೋಜನಗಳನ್ನು ಪಡ್ಕೊಳ್ಳುವಂತ ಹೇಳುವಂಥದ್ದು ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಒಂದು ನಾವು ತುಂಬ ಮೆಚ್ಚಬೇಕಾದ್ದು ದೇವೇಗೌಡರನ್ನು. ಯಾವುದೇ ಸಂದರ್ಭದಲ್ಲಿ ಕೂಡ ದೇವೇಗೌಡರು ಎಲ್ಲಿಯೂ ಕೂಡ ಏನನ್ನು ಕೂಡ ಇಷ್ಟ ತನಕ ಮಾತಾಡಿದ್ದನ್ನು ನಾವು ಕಾಣಲಿಲ್ಲ. ಕಾರಣ ಏನು ಅಂತ ಹೇಳಿದರೆ, ದೇವೇಗೌಡರು ಅವರೊಬ್ಬ ಪ್ರಬುದ್ಧ ರಾಜಕಾರಣಿ. ಕಾನೂನು ಎಲ್ಲರೂ ಮಾತಲ್ಲಿ ಎಲ್ಲರೂ ಹೇಳ್ತಾರೆ, ಕಾನೂನು
ತನ್ನದೇ ಹಾದಿಯನ್ನು ಕಾನೂನು ತಗೊಳ್ತದೆ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ ಹೇಳುವಂಥದ್ದನ್ನು ಎಲ್ಲರೂ ಹೇಳ್ತಾರೆ. ಆದರೆ ಆ ಕಾನೂನನ್ನು ತಿರುಚುವಂಥ ಪ್ರಯತ್ನಗಳನ್ನು ಮಾಡೋದಂತಲ್ಲಿ ನಮ್ಮ ಕಾಂಗ್ರೆಸ್ನ ಸಿದ್ದರಾಮಯ್ಯರು ಇರ್ಬೋದು, ನರಸಿಂಹರಾವ್ ಅದನ್ನು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.